ನಿಮಗೆಲ್ಲ ಏನು ಆಫ್ಟರ್ ಎ ಲಾಂಗ್ ಟೈಮ್ ಸೊ ಎಷ್ಟು ನಿಮಗೆ ಫಸ್ಟ್ ರಿವ್ಯೂ ನಿಮ್ಮದೇ ಅಂತೆ. ಹೌದು, ಮುಂಚೆ ಸಿನಿಮಾ ನೋಡಿದ್ದೆ, ಮತ್ತು ಇವತ್ತು ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡಿದೆ. ಒಂದು ಒಳ್ಳೆ ಸಿನಿಮಾ ನೋಡಿದ ಅನುಭವ. ಮನಸ್ಸಿಗೆ ಒಂದು ಖುಷಿ ಆಗುತ್ತೆ ಅಲ್ವಾ, ಒಂದು ಸಿನಿಮಾ ನೋಡಿದಾಗ. ಮತ್ತೆ ನೋಡಿದಾಗಲೂ ಕೂಡ ಅಷ್ಟೇ ಖುಷಿ ಆಯಿತು. ಇಂಥ ಸೆನ್ಸಿಬಲ್ ಸ್ಟೋರೀಸು, ಇಂಥ ಸೆನ್ಸಿಬಲ್ ಟೀಮ್ಸು ಹೆಚ್ಚು ನಮ್ಮ ಇಂಡಸ್ಟ್ರಿಯಲ್ಲಿ ಇರಬೇಕು ಆ್ಯಂಡ್ ನಮ್ಮ ಜನ ಉಳಿಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಬಿಕಾಸ್ ಎಲ್ಲ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಲ್ಲ ಟೆಕ್ನಿಕಲ್ ಟೀಮ್ ಅವರ ಕೆಲಸ ಆಗಿರ್ಬೋದು, ಇಟ್ಸ್ ಟೂ ಗುಡ್ ಎಲ್ಲರೂ. ವಸಿಷ್ಠ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ, ನಾನೇನೇ ಹೇಳಿದ್ರು ಜಾಸ್ತಿ ಅಂತ ಅನಿಸುತ್ತೆ. ಸ್ಟೆಫಿ ಆಗಿರ್ಬೋದು, ಮತ್ತು ವಂಶಿಕಾ ಆಗಿರ್ಬೋದು, ಚಿತ್ಕಲಾ ಅವರು, ದತ್ತಣ್ಣ ಅವರು, ಎಲ್ಲ ಆರ್ಟಿಸ್ಟ್ಗಳು ಕೂಡ. ಮತ್ತು ಐ ಡೋಂಟ್ ಹ್ಯಾವ್ ಟು ನೇಮ್. ನಮ್ಮ ವಿಲನ್ ಯಾರು ಮಾಡಿದ್ದಾರೆ ಅಲ್ವಾ, ಶೇಖರ್, ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟೂ ಇಟ್ ಈಸ್ ಸೋ ಬಿಲೀವಬಲ್. ನಿಜವಾಗ್ಲೂ ಎಲ್ಲೋ ಕತೆ ನಡೀತಾ ಇದೆ ಅನ್ನೋ ಥರ ಅನ್ನಿಸ್ತು. ಆ್ಯಂಡ್ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ, ಕತೆ ತುಂಬ ಚೆನ್ನಾಗಿದೆ, ಆ್ಯಂಡ್ ಸ್ಕ್ರೀನ್ ಪ್ಲೇ ಪ್ರತಿಯೊಂದು. ಅಂದರೆ ಇಂಥ ಒಳ್ಳೆ ಸಿನಿಮಾಗಳು ಬಂದಾಗ ಉಳಿಸ್ಕೊಂಡು ಜನ ಒಬ್ಬರಿಂದ ಒಬ್ಬರಿಗೆ ಹೇಳಿದಾಗ ಸಿನಿಮಾ ಚೆನ್ನಾಗಿದೆ ಅಂತ ಎಲ್ಲರೂ ಬಂದು ನೋಡ್ತಾರೆ, ಸಿನಿಮಾನ ಗೆಲ್ಲಿಸ್ತಾರೆ. ಆವಾಗ ಇಂಥ ತಂಡಗಳು ಇನ್ನೂ ಒಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ಲವ್ಲಿ ಅನ್ನೋದು ನಿಮ್ಮ ಲೈಫ್ ಯಾಕಂದರೆ ಮದುವೆ ಆದಮೇಲೆ ತೆರೆ ಮೇಲೆ ಬರ್ತಾ ಇರುವಂಥ ಸಿನಿಮಾ. ಸೊ ಹೆಂಗೆ ಖುಷಿ ಆಗ್ತಾ ಇದೆ ಅಂತ ಹೇಳಿ ಆವಾಗ ನೋಡುವಂಥ ವಸಿಷ್ಠ ಸಿನಿಮಾಗೆ ಈಗ ತುಂಬ ಡಿಫ್ರೆನ್ಸ್ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ನನಗೆ ಅವರ ಇಂಟ್ರಡಕ್ಷನ್ಗೆ ಜನ ರಿಯಾಕ್ಟ್ ಮಾಡಿದ್ದು ನೋಡಿಬಿಟ್ಟು ಹ್ಯಾಪಿ ಟಿಯರ್ಸ್, ಅಂದರೆ ಆನಂದ ಭಾಷ್ಪನೇ ಬಂತು. ನನಗೆ ತುಂಬಾ ಖುಷಿ ಆಯಿತು. ನನಗೇನು ಅನ್ನಿಸ್ತು ಗೊತ್ತಾ, ನಮ್ಮ ಇಂಡಸ್ಟ್ರಿಯಲ್ಲಿ ಕಮರ್ಷಿಯಲ್ ಹೀರೋಗಳು ಇದ್ದಾರೆ, ಮತ್ತು ಮಾಸ್ ಹೀರೋ, ಕ್ಲಾಸ್ ಹೀರೋ ಅಂತ ಕ್ಲಾಸಿಫೈ ಮಾಡಿದ್ದಾರೆ. ಬಟ್ ಸೆನ್ಸಿಬಲ್ ಆಗಿ ಇದೆರಡನ್ನೂ ಬ್ಲೆಂಡ್ ಮಾಡಿ ಮಾಸ್ ಮತ್ತು ಕ್ಲಾಸ್ ಎರಡೂ ಆಡಿಯನ್ಸ್ನೂ ಕೂಡ ರಂಜಿಸುವಂಥ ಒಂದು ಆ್ಯಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿದ್ದಾರೆ ಈ ಸಿನಿಮಾ ಮುಖಾಂತರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನೊಂದು ಆರ್ಟಿಸ್ಟ್ ಆಗಿ ಅಥವಾ ಒಂದು ಪ್ರೇಕ್ಷಕಿಯಾಗಿ ನಾನು ವಸಿಷ್ಠ ಸಿಂಹ ಅವ್ರನ್ನ ಆ ರೀತಿ ನೋಡೋಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನೀವು ಒಟ್ಟಿಗೆ ಸಿನಿಮಾ ನೋಡಿದ್ರಿ, ಲವ್ಲಿಯಲ್ಲಿ ನೀವು ಕೂಡ ಶೂಟಿಂಗ್ ಹೋಗ್ತಾ ಇದ್ರಿ. ಬಟ್ ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ ಯಾವಾಗ ಸಿನಿಮಾ? ಒಳ್ಳೆ ಕತೆಗೋಸ್ಕರ ಹುಡುಕ್ತಾ ಇದ್ದೀನಿ ನಾನು ಕೂಡ. ಬ್ರೇಕ್ ಆಯಿತು, ಬ್ರೇಕ್ ಆದಮೇಲೆ ಇವಾಗ ಮತ್ತೆ ಕಮ್ಬ್ಯಾಕ್ ಮಾಡಬೇಕು ಅಂತಂದರೆ ಒಳ್ಳೆ ಕತೆ ಬರಬೇಕಲ್ವಾ. ಸೊ ಹಾಗಾಗಿ ಐ ಆಮ್ ವೇಟಿಂಗ್. ತುಂಬ ಒಳ್ಳೆ ಕತೆ ಇದ್ದರೆ ಬನ್ನಿ, ನನಗೆ ನರೇಟ್ ಮಾಡಿ, ಆದಷ್ಟು ಬೇಗ ಕೆಲಸ ಮಾಡ್ಬೋದು. ಸೊ ಲವ್ಲಿ ಅನ್ನುವಂಥದ್ದು ಒಂದು ಗಂಡ ಹೆಂಡತಿ ಅಥವಾ ಲವ್ವರ್ಸ್ ಆಗ್ಬೋದು, ಫ್ರೆಂಡ್ಸ್ ನೋಡುವಂಥ ಕತೆ. ಈಗಿನ ಇಂಡಸ್ಟ್ರಿಯ ಬೆಳವಣಿಗೆ ನೋಡಿದರೆ ಯಾವ ಥರ ಅವರಿಗೆ ಇನ್ಸ್ಪೈರ್ ಆಗುತ್ತೆ ಈ ಕತೆ? ಅದೇ ಈವಾಗಿನ ಬೆಳವಣಿಗೆಗಳು ನೋಡ್ತಾ ಇದ್ದರೆ ಐ ಥಿಂಕ್ ಎಲ್ರಿಗೂ ಇದು ಒಂದು ಅದೇ ಟ್ರೂ ಇನ್ಸಿಡೆಂಟ್ನ ಇಟ್ಕೊಂಡು ಮಾಡಿರೋವಂಥ ಕತೆ ಹೌದು. ಬಟ್ ಈ ಸಿನಿಮಾ ನೋಡಿದಾಗ ಪ್ರತಿಯೊಂದು ಗಂಡು ಹೆಣ್ಣು ಓಕೆ, ನನಗೆ ಈ ರೀತಿ ಒಂದು ಬಾಯ್ ಫ್ರೆಂಡ್ ಬೇಕು, ಅಥವಾ ಈ ರೀತಿ ಒಂದು ಗಂಡ ಬೇಕು, ಅಥವಾ ಇಷ್ಟೇ ನನ್ನ ಪ್ರೀತಿಸುವಂಥ ಒಂದು ಹುಡುಗ ನನ್ನ ಲೈಫಲ್ಲಿ ಬರಬೇಕು, ಅಥವಾ ನಾನು ಹೀಗೆ ಬದುಕಬೇಕು, ಹೀಗೆ ಬದುಕಬೇಕು ಅಂತ ಪ್ರತಿಯೊಬ್ಬರು ಅನ್ಕೋತಾರೆ. ಸೊ ಇವಾಗ ನಡೀತಾ ಇರೋ ಘಟನೆಗಳಿಗೂ ಅಥವಾ ಈ ಸಿನಿಮಾಗೂ ಏನು ಹೇಳೋದು ಬೇಡ. ಬಟ್ ಎಲ್ಲರೂ ಬಂದು ಸಿನಿಮಾ ನೋಡಲಿ. ಮೇ ಬಿ ಇದು ಕೂಡ ಎಲ್ಲರ ಜೀವನಕ್ಕೂ ಇನ್ಸ್ಪೈರ್ ಆಗಲಿ, ಎಲ್ಲರ ಲೈಫು ಚೆನ್ನಾಗಾಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾದ ಒಂದು ವಾರ ಅಟ್ರಾಕ್ಷನ್ ಅದೇ ಮಗು. ಸೊ ವಾಟ್ಸ್ ಯುವರ್ ಪ್ಲಾನಿಂಗ್ ಅಬೌಟ್ ದಟ್? ನಾವು ಮದುವೆನೂ ನಿಮಗೆಲ್ಲರೂ ಹೇಳಿ ಇನ್ವೈಟ್ ಮಾಡಿನೇ ನಾವು ನಿಮ್ಮ ಆಶೀರ್ವಾದ ತಗೊಂಡು ಮಾಡ್ಕೊಂಡ್ವಿ. ಸೊ ಆ ಥರದ್ದು ಏನೇ ನ್ಯೂಸ್ ಇದ್ದರೂ ಕೂಡ ನಿಮ್ಗೆಲ್ಲರಿಗೂ ತಿಳಿಸ್ತೀವಿ. ನಿಮ್ಮ ಆಶೀರ್ವಾದನೂ ನಮಗೆ ಬೇಕು ಹೇಳ್ತೀವಿ.